ಈ ದಿನಾಂಕ 24/3/2024 ರಾಜಾಜಿನಗರ 3ನೇ ಬ್ಲಾಕು ನಮ್ಮ ಸನಾತನ ಧರ್ಮದ ನಗರ ದೇವತೆ ಅಣ್ಣಮ್ಮ ತಾಯಿಯನ್ನ ಇವತ್ತು ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ಸಂಘದ ವತಿಯಿಂದ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಜಗನ್ಮಾತೆ ಇವತ್ತು ಆ ಕೃಪೆಗೆ ಪಾತ್ರರಾಗಬೇಕಾದ್ರೆ ಇಲ್ಲಿರೋ ಎಲ್ಲ ಭಕ್ತರು ಸಹ ಇಲ್ಲಿ ಬಂದು ಪೂಜೆಯನ್ನು ನೆರವೇರಿಸ್ತಾರೆ. ಆ ತಾಯಿಯ ಅನುಗ್ರಹವನ್ನು ಸಿಗಬೇಕು, ಮಳೆ ಬೆಳೆ ಆಗಬೇಕು, ಸಮೃದ್ಧಿ ಆಗಬೇಕು, ವಂಶವೃದ್ಧಿ ಆಗಬೇಕು, ಯಾವುದೇ ರೋಗ ರುಜಿನಗಳಿಲ್ಲದೆ ಮನುಷ್ಯರಿಗೆ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡಿದರೆ ಇದಕ್ಕೆಲ್ಲ ಭಕ್ತರಿಗೂ ಭಗವಂತನಿಗೂ ಸೇತುವೆಯಾಗಿ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ಸಂಘದ ವತಿಯಿಂದ ಈ ಒಂದು ಪ್ರಭುತ್ವವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ದೇವರವರನ್ನು ನೋಡುವಂತ ಒಂದು ಇಷ್ಟಾರ್ಥಕ್ಕೆ ಸಿದ್ಧಿಯನ್ನು ಕೊಟ್ಟಂತವರು ಮಂಜುನಾಥರವರು, ಅಶ್ವಥ್ರವರು, ರಾಮ ಪುಟ್ಟಪ್ಪನವರು, ಚಂದ್ರಪ್ಪನವರು, ಶಿವ ಅವರು, ಬಾಬು ಅವರು, ಕಿರಣ್ ಅವರು ಹಾಗೂ ಇದರ ಎಲ್ಲ ಸಂಗಡಿಗರು, ತಾಯಂದಿರು, ಹಿರಿಯರ ಸಹಯೋಗದೊಂದಿಗೆ ವಿಶ್ವ ಅವರು ಇವೆಲ್ಲರ ಸಹಯೋಗದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಆ ತಾಯಿಯ ಪೂಜೆ ಪುರಸ್ಕಾರಗಳನ್ನು ಹವನ ಹೋಮಗಳನ್ನು ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಈ ಸಂಘದ ಸಂಸ್ಥೆ ಒಂದು ಕನ್ನಡದ ರಾಜ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾರೆ. ಇವತ್ತು ತಾಯಿ ಅಣ್ಣಮ್ಮ ತಾಯಿಯನ್ನ ಕರೆಸಿ ಭಕ್ತರಿಗೂ ಭಗವಂತನಿಗೂ ದರ್ಶನವನ್ನು ಕೊಡುವಂತ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಲ್ಲರ ಹೃದಯನ್ನ ಗೆದ್ದಂತ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿನೂ ಸಹ ನೆರವೇರಿಸಿ ಇಲ್ಲಿ ಜನರ ಮೆಚ್ಚುಗೆಯನ್ನ ಮನ್ನಣೆಯನ್ನ ಪಡೆದಿದ್ದಾರೆ. ಇದು ಎಲ್ಲರೂ ಮಾಡುವಂತ ಕೆಲಸ ಅಲ್ಲ. ಒಂದು ಕಡೆ ಜಗನ್ಮಾತೆಯ ಅನುಗ್ರಹ, ಇನ್ನೊಂದು ಕಡೆ ಇಲ್ಲಿ ಷಣ್ಮುಗನ ಆ ದೇವಸ್ಥಾನ, ಇಲ್ಲಿ ಪುನೀತ್ ರಾಜ್ಕುಮಾರ ಶಿಲೆ ವಿನ್ಯಾಸದ ಜೊತೆಯಲ್ಲಿ ಅಲ್ಲಿ ಅನ್ನದಾಸೋಹ, ಹೀಗೆ ಹಲವು ಕಾರ್ಯಕ್ರಮಗಳ ಜೊತೆಲಿ ಕನ್ನಡದ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಇದೆಲ್ಲ ಕರೆದಾಗ ನಾನು ಬರಲ್ಲ ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಿಂದ ಇಂಥ ಒಂದು ಸನ್ನಿಧಿ ಕರೀತಾರಲ್ಲ, ಅದು ನನ್ನ ಸೌಭಾಗ್ಯ ಅಂತ ಹೇಳಿ ಬಂದಿದ್ದೀನಿ. ಹಾಗಾಗಿ ಅಣ್ಣಮ್ಮ ತಾಯಿ ನಗರವನ್ನ ಸಂರಕ್ಷಣೆ ಮಾಡುವಂತ ತಾಯಿ, ಜಗತ್ತನ್ನ ಸಂರಕ್ಷಣೆ ಮಾಡುವ ತಾಯಿ ಎಲ್ರಿಗೂ ಆರೋಗ್ಯವನ್ನು ಕೊಡ್ಲಿ. ಯಾರು ಆ ತಾಯಿಯ ದರ್ಶನ ಮಾಡಿದರೆ ಅಲ್ಲಿ ಮಹಾಲಕ್ಷ್ಮಿ ಸದಾಕಾಲ ನೆಲೆಸ್ಲಿ ಅಂತ ಹೇಳಿ ಈ ಒಂದು ಯುವಕ ಸಂಘದ ಎಲ್ರಿಗೂ ಸಹ ಒಬ್ಬ ದೇವಿಯ ಅನುಗ್ರಹ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಭುವನೇಶ್ವರಿ ಸಂಘದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಜಾಜಿನಗರ 3ನೇ ಬ್ಲಾಕು. ಇದು ಒಂದು ವಿಶೇಷತೆ ಅಂದರೆ ಎಲ್ಲ ಹಬ್ಬಗಳನ್ನು ಅದ್ದೂರಿಯಾಗಿ ಮಾಡಿ ನಮ್ಮ ಸನಾತನ ಧರ್ಮವನ್ನು ಎತ್ತಿಡಿಯುವಂಥ ಕೆಲಸದಲ್ಲಿ ಎಲ್ಲರೂ ಮುಂಚೂಣಿಗಿದ್ದಾರೆ. ಎಲ್ರಿಗೂ ನಮ್ಮ AKG TV ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.